ಲೋಕಾಪುರದಿಂದ ಧಾರವಾಡ ನೂತನ ರೈಲು ಮಾರ್ಗ ಯೋಜನೆಯು ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಪೂರಕವಾದ ಯೋಜನೆಯಾಗಿದೆ ಎಂದು ಕರ್ನಾಟಕ ರಾಜ್ಯ ರೈಲು ಅಭಿವೃದ್ಧಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರಾದ ಕುತುಬುದ್ದೀನ್ ಖಾಜಿಯವರು ಬುಧವಾರ ರಾಮದುರ್ಗ ಪಟ್ಟಣದ ಪ್ರೆಸ್ ಕ್ಲಬ್ನಲ್ಲಿ ನಡೆದ ರಾಮದುರ್ಗ ರೈಲು ಹೋರಾಟ ಸಮಿತಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಎಂಥ ಪುಣ್ಯಕ್ಷೇತ್ರ ರಾಮನ ಬರುವ ಹೋಗಿಕೆ ಈ ಭಾಗದಾಗ ಐತಿ. ರಾಮ ಶಬರಿಕೊಳಕ್ಕೆ ಬಂದು ಹೋಗಿದ್ದಾನೆ ಅನ್ನುವಂಥ ಇತಿಹಾಸ ಐತಿ. ಅಖಂಡ ಕರ್ನಾಟಕದಲ್ಲಿ ಯಲ್ಲಮ್ಮನ ದೇವಸ್ಥಾನಕ್ಕೆ ಬರುವಂತ ಭಕ್ತಾದಿಗಳ ಸಂಖ್ಯೆ ಅತಿ ಹೆಚ್ಚಿನ ಸಂಖ್ಯೆ ಎಲ್ಲರ ಬರ್ತೈತೆ ಅಂದ್ರೆ ಅದು ಯಲ್ಲಮ್ಮನ ದೇವಸ್ಥಾನಕ್ಕೆ ಬರ್ತೈತೆ. ಅದರಂತೆ ಸಿರ್ಸಂಗಿ ಕಾಳಮ್ಮ, ಗೊಡಚಿ ಈರಣ್ಣ ದೇವರು ಇಂಥ ಒಂದು ಪವಿತ್ರ ಸ್ಥಳಗಳ ಇರೋದ್ರಿಂದ ಇಲ್ಲಿ ರೈಲ್ವೆ ಸೌಲಭ್ಯ ಯಾವಾಗೋ ಆಗಬೇಕಾಗಿತ್ತು. ಹೋರಾಟ ಮಾಡುವ ಪರಿಸ್ಥಿತಿ ನಿರ್ಮಾಣ ನಮ್ಮ ಸರ್ಕಾರಗಳ ಮತ್ತು ಸರ್ಕಾರದ ಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ. ನಮ್ಮ ಉತ್ತರ ಕರ್ನಾಟಕದ ಅತ್ಯಗತ್ಯವಾದಂಥ ಉತ್ತರ ಕರ್ನಾಟಕಕ್ಕೆ ಸ್ವರ್ಣ ಯುಗ ಪ್ರಾರಂಭ ಆಗುವ ಒಂದು ರೈಲ್ವೆ ಮಾರ್ಗ ಇದು, ಲೋಕಾಪುರ ಟು ಧಾರವಾಡ. ಇದಕ್ಕೆ ಯಾಕೆ ನಿರ್ಲಕ್ಷ್ಯ, ಸರ್ಕಾರಗಳು ಯಾಕೆ ನಿರ್ಲಕ್ಷ್ಯ ಅಂತ ಹೇಳಿ ನಾವು ಪ್ರಶ್ನೆ ಮಾಡಬೇಕು. ಲೋಕಾಪುರದಿಂದ ಧಾರವಾಡ ಮಾರ್ಗದ ನಡುವೆ ಸವದತ್ತಿ ಯಲ್ಲಮ್ಮ ದೇವಿ, ಗೊಡಚಿ ವೀರಭದ್ರೇಶ್ವರ ದೇವಸ್ಥಾನ, ಶ್ರೀರಾಮ ಭೇಟಿ ನೀಡಿದ ಶಬರಿ ಆಶ್ರಮದಂತಹ ಅನೇಕ ಐತಿಹಾಸಿಕ ಪವಿತ್ರ ಸ್ಥಳಗಳಿವೆ. ಅದರ ಜೊತೆಗೆ ಒಟ್ಟು 14 ಕಾರ್ಖಾನೆಗಳು ಈ ಮಾರ್ಗದ ವ್ಯಾಪ್ತಿಯಲ್ಲಿ ಬರುತ್ತವೆ. ಇಷ್ಟಿದ್ದರೂ ಈವರೆಗೂ ಈ ಭಾಗಕ್ಕೆ ರೈಲ್ವೆ ಸಂಪರ್ಕ ಇಲ್ಲದೇ ಇರುವುದು ದುರಾದೃಷ್ಟ. ಕಳೆದ 2019ರಲ್ಲಿ ನಡೆದ ಸರ್ವೆಯಲ್ಲಿ ಅಂದಿನ ಅಧಿಕಾರಿಗಳು ಅಪೂರ್ಣ ಮಾಹಿತಿ ನೀಡಿದ್ದರಿಂದ ಈ ಯೋಜನೆಗೆ ತಡೆ ನೀಡಲಾಗಿದೆ. ಈಗ ನಾವು ಈ ಯೋಜನೆಯಿಂದ ಆಗುವ ಅನುಕೂಲ ಮತ್ತು ಲಾಭಗಳನ್ನು ರೈಲ್ವೆ ಅಧಿಕಾರಿಗಳಿಗೆ ಅಂಕಿ ಅಂಶಗಳ ಸಮೇತ ಮಾಹಿತಿಯನ್ನು ನೀಡಿ ಮನವರಿಕೆ ಮಾಡಿದ್ದೇವೆ ಅಂತ ಹೇಳಿದರು. ಅಂದ್ರೆ ಒಂದು ರೈಲ್ವೆ ಮಾರ್ಗ ಅನುಷ್ಠಾನಕ್ಕೆ ಬರುವ ಎಲ್ಲ ಅರ್ಹತೆಗಳನ್ನ ಹೊಂದಿರತಕ್ಕಂಥ ಲೋಕಾಪುರ, ರಾಮದುರ್ಗ ಮತ್ತು ಸವದತ್ತಿ ಯಲ್ಲಮ್ಮ ಧಾರವಾಡಕ್ಕೆ ಸೇರುವಂಥ ಒಂದು ಯೋಜನೆ ಇದು. ಯಾಕೋ ಏನು ಸರ್ವೆ ಮಾಡಿರಲ್ಲ 19ರೊಳಗೆ, ಅದನ್ನು ಸರ್ವೆ ಯೋಜನೆ ಪರವಾಗಿ ಬಂದಿಲ್ಲ ಅನ್ನುವಂಥ ಒಂದು ರಿಪೋರ್ಟ್ ತೋರಿಸಿದ್ರು. ಆದರೆ ಅವರು ಸರ್ವೆದೊಳಗೆ ಬರೀ ಒಂದು ಫ್ಯಾಕ್ಟ್ರಿ ತೋರಿಸ್ಯಾರ. ರೈಲ್ವೆ ಮಾರ್ಗ ಅನುಷ್ಠಾನಕ್ಕೆ ಬರಬೇಕಂದ್ರೆ ಆ ಮಾರ್ಗದ 50 ಕಿಲೋಮೀಟರ್ ಸರೌಂಡಿಂಗ್, 50 ಕಿಲೋಮೀಟರ್ ಸರೌಂಡಿಂಗ್ ಅಂದರೆ ಲೋಕಾಪುರದಿಂದ ಮುಧೋಳವರೆಗೆ ಅಂದ್ರೆ 25 ಆಗುತ್ತೆ. ಜಮಖಂಡಿ ವಿಭಾಗದೊಳಗೆ ಹಿಡ್ಕೊಂಡು ಅಗತ್ಯ ಕಮರ್ಷಿಯಲ್ನು ಯೋಜನೆ ಪರವಾಗೈತಿ, ಅಗತ್ಯ ಟ್ರಾಫಿಕ್ನು ಯೋಜನೆ ಪರವಾಗೈತಿ. ಅಂದ್ರೆ ಅಗತ್ಯಕ್ಕಿಂತ 4-5 ಪಟ್ಟು ಹೆಚ್ಚೈತಿ. ಆದರೂ ಯೋಜನೆಗೆ ಲಕ್ಷ್ಯ ಕೊಡವಲ್ರು. ಎರಡನೇದು. ಈ ಸಂದರ್ಭದಲ್ಲಿ ರೈಲು ಹೋರಾಟ ಸಮಿತಿ ಮುಖಂಡ ಗೈಬು ಜೈನೇಖಾನ್ ಕೂಡ ಮಾತನಾಡಿದರು. ರಾಮದುರ್ಗ ಪಟ್ಟಣಕ್ಕೆ ನೂತನ ರೈಲು ಸಂಪರ್ಕ ಕಲ್ಪಿಸುವಂತೆ ಸುಮಾರು 2 ದಶಕಗಳಿಂದ ಅನೇಕ ಹೋರಾಟಗಳು ನಡೆದಿವೆ. ಈಗ ಮತ್ತೆ ನಾವು ನಮ್ಮ ರಾಜ್ಯಾಧ್ಯಕ್ಷರಾದ ಕುತುಬುದ್ದೀನ್ ಖಾಜಿಯವರ ನೇತೃತ್ವದಲ್ಲಿ ಈ ಹೋರಾಟವನ್ನು ಮುನ್ನಡೆಸಿ ಸರ್ಕಾರದ ಮೇಲೆ ಒತ್ತಡ ತಂದು ರಾಮದುರ್ಗ ಪಟ್ಟಣಕ್ಕೆ ರೈಲು ಸಂಪರ್ಕ ಕಲ್ಪಿಸುವಂತೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಅಂತ ಹೇಳಿದರು. ನವೆಂಬರ್ 12ನೇ ತಾರೀಕಿಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಚಳವಳಿಯಾಗಿ ಲೋಕಾಪುರದಿಂದ ಧಾರವಾಡದವರೆಗೆ ಒಂದು ಹೊಸ ರೈಲು ಮಾರ್ಗ ಆಗಬೇಕು ಅನ್ನುವಂಥ ಒಂದು 20 ವರ್ಷದ ಒಂದು ಬೇಡಿಕೆಯನ್ನು ಇಟ್ಕೊಂಡು ಮತ್ತೆ ನಾವು ಚಳವಳಿಯನ್ನು ರಾಮದುರ್ಗದಲ್ಲಿ ಪ್ರಾರಂಭ ಮಾಡಿವಿ. ಆ ಚಳವಳಿಯ ಭಾಗವಾಗಿ ಹಲವಾರು ಚುನಾಯಿತ ಪ್ರತಿನಿಧಿಗಳಿಗೆ ಎಲ್ಲರಿಗೂ ಭೇಟಿಯಾಗಿದ್ದಿದೆ. ನಮ್ಮ ಭಾಗದ MP ಗಳಾದಂಥ ಜಗದೀಶ್ ಶೆಟ್ಟರ್ ಅವರಿಗೆ ಭೇಟಿಯಾಗಿವಿ, ಆಮೇಲೆ ಸತೀಶ್ ಜಾರಕಿಹೊಳಿ ಅವರಿಗೆ ಭೇಟಿಯಾಗಿವಿ, ಆಮೇಲೆ ಸಂಬಂಧಪಟ್ಟಂಥ ಇಲಾಖೆಯವ್ರಿಗೆ ಭೇಟಿಯಾಗಿವಿ, ಆಮೇಲೆ ರಾಜ್ಯ ಸಚಿವರಾದಂಥ ಸೋಮಣ್ಣ ಅವರಿಗೆ ಭೇಟಿಯಾಗಿವಿ, ಆಮೇಲೆ ಅವರು ವೈಷ್ಣವಿ ಅವ್ರ ಜೊತೆ ಅಶ್ವಿನಿ ವೈಷ್ಣವ್ ಅಂತೇಳಿ ಕೇಂದ್ರ ಸಚಿವರು ಅವ್ರ ಜೊತೆ ಮಾತಾಡಿ ಇಲ್ಲ ಅದು ಇನ್ನೊಮ್ಮೆ ಸರ್ವೆ ಆಗುವಂಗೆ ನಾ ಎಲ್ಲರೂ ಮಾತಾಡ್ತೀನಿ ಅನ್ನುವಂಥ ಮಾತನ್ನು ಹೇಳ್ಯಾರ. ಆ ಚಳವಳಿಯನ್ನು ಇನ್ನೂ ಮುಂದಕ್ಕೆ ಒಯ್ಯಬೇಕು. ಟೋಟಲ್ ಆಗಿ ಧಾರವಾಡದವರೆಗೆ ಒಂದು ಹೊಸ ರೈಲು ಮಾರ್ಗ ಆಗಲೇಬೇಕು ಅನ್ನುವಂಥ ಒಂದು ಜನರ ಬಯಕೆ. ಏನು ಕೇಂದ್ರ ರೈಲ್ವೆ ಸಚಿವರಾದಂಥ ಅಶ್ವಿನಿ ವೈಷ್ಣವ್ ಏನದಾರ, ಒಂದು ನಿಯೋಗನೂ ಸಹ ರಾಮದುರ್ಗದಿಂದ ಬಾಗಲಕೋಟದಿಂದ ಹೋಗಿ ಅವರಿಗೆ ಭೇಟಿಯಾಗಿ ಅವರಿಗೆ ಕನ್ವಿನ್ಸ್ ಮಾಡಿ ಹೇಳಿ ಬರಬೇಕು ಅನ್ನೋ ಸಂದರ್ಭದಲ್ಲಿ ರಾಮದುರ್ಗ ರೈಲು ಹೋರಾಟ ಕ್ರಿಯಾ ಸಮಿತಿಯ ಎಲ್ಲ ಮುಖಂಡರು ಉಪಸ್ಥಿತರಿದ್ದರು. ವರದಿ ಅಫ್ತಾಬ್ ಸರ್ಮುಲ್ಲಾ.